ಸಹೋದರ ಸಹೋದರಿಯರೇ, ಇಂದು ನಾವು ಈದುಲ್ ಅಲ್ಹಾ ಆಚರಿಸುತ್ತಿದ್ದೇವೆ. ಇಸ್ಲಾಂ ಅನುಮತಿಸಿರುವ 2 ಹಬ್ಬಗಳ ಆಚರಣೆಯನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಇಬಾದತ್ತಾಗಿ ನಿಶ್ಚಯಿಸಿದ್ದಾನೆ. ಆದ್ದರಿಂದಲೇ ಸತ್ಯವಿಶ್ವಾಸಿಗಳು ಬಹಳ ಸಂತೋಷ, ಸಂಭ್ರಮ, ಸಡಗರ, ಆಹ್ಲಾದಗಳೊಂದಿಗೆ ತಕ್ಬೀರ್ನ ಧ್ವನಿಗಳ ಮೂಲಕ ಈ ಸುದಿನವನ್ನು ಸ್ವಾಗತಿಸ್ತಾರೆ. ಸಹೋದರ ಸಹೋದರಿಯರೇ, ಇಂದು ಉಪವಾಸ ಆಚರಿಸುವುದು ಮಹಾಪಾಪವಾಗಿದೆ. ಈ ದಿನದಂದು ನೀವು ಉಪವಾಸ ಆಚರಿಸುವುದು ಹರಾಮಾಗಿದೆ. ನಮಗೆ ಗೊತ್ತಿದೆ, ಹಜ್ ಮತ್ತು ಈದುಲ್ ಅಲ್ಹಾ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಅವರ ಕುಟುಂಬದ ಸ್ಮರಣೆಯಾಗಿದೆ. ಆ ಮಹಾನುಭಾವರ ಇತಿಹಾಸವನ್ನು, ಅವರ ಆದರ್ಶಗಳನ್ನು, ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಜಾಗತಿಕ ಮುಸ್ಲಿಮರು ಇಂದು ಬಹಳ ಕೃತಜ್ಞತೆಯೊಂದಿಗೆ, ಬಹಳ ಗೌರವದೊಂದಿಗೆ ನೆನಪಿಸ್ತಾರೆ. ಅದು ನಾಲಿಗೆಯ ಮೂಲಕ ಅಲ್ಲ, ಕರ್ಮಗಳು ಮತ್ತು ಪ್ರಾರ್ಥನೆಗಳ ಮೂಲಕ. ಕರ್ಮಗಳು ಮತ್ತು ಪ್ರಾರ್ಥನೆಗಳ ಮೂಲಕ ಈ ಉಮ್ಮತ್ತು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರನ್ನು ಸ್ಮರಿಸ್ತದೆ. ಸಹೋದರ ಸಹೋದರಿಯರೇ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಹೆಸರು ಉಚ್ಚರಿಸದ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಮೇಲೆ ಸಲಾತ್ ಹೇಳದ, ಅವರಿಗಾಗಿ ಪ್ರಾರ್ಥಿಸದ ಒಂದೇ ಒಂದು ದಿನವೂ ವಿಶ್ವಾಸಿಗಳ ಬದುಕಿನಲ್ಲಿ ಕಳೆದು ಹೋಗುವುದಿಲ್ಲ. ದಿನಂಪ್ರತಿ ನಾವು ಆ ನಾಮವನ್ನು ಉಚ್ಚರಿಸ್ತೇವೆ. ನಾವಂದರೆ ಜಗತ್ತಿನಲ್ಲಿ ಕೋಟಿಗಟ್ಟಲೆ ವಿಶ್ವಾಸಿಗಳು ದಿನಂಪ್ರತಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರನ್ನು ನೆನಪಿಸ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಮೇಲೆ ಸಲಾತ್ ಹೇಳುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರಿಗಾಗಿ ಪ್ರಾರ್ಥಿಸ್ತಾರೆ. ಇಂದು ಹಾಗೆ, ನಿನ್ನೆಯೂ ಹಾಗೆ, ನಾಳೆಯೂ ಹಾಗೆ, ಕಿಯಾಮತ್ತು ತನಕ, ಈ ಜಗತ್ತು ಕೊನೆಗೊಳ್ಳುವ ನಿಮಿಷದ ತನಕ ವಿಶ್ವಾಸಿಗಳು ನಿರಂತರವಾಗಿ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರನ್ನು ದಿನಂಪ್ರತಿ ನೆನಪಿಸ್ತಾರೆ. ಹಾಗೆ ನಮ್ಮ ಬದುಕಿನೊಂದಿಗೆ ಜೋಡಿಸಲ್ಪಟ್ಟ, ನಮ್ಮ ಬದುಕಿನಿಂದ ಬೇರ್ಪಡಿಸಲಾಗದ ಒಂದು ಹೆಸರು, ಒಂದು ವ್ಯಕ್ತಿತ್ವ ಆಗಿದ್ದಾರೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ಅಲ್ಲಾಹು ಸುಬ್ಹಾನಹು ವ ತಆಲ ಮಿಲ್ಲತ ಅಬೀಕುಂ ಇಬ್ರಾಹಿಂ, ಇಬ್ರಾಹಿಮರ ಮಿಲ್ಲತ್ತನ್ನು ನೀವು ಅನುಸರಿಸಬೇಕು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮುದಾಯಕ್ಕೆ ಅಲ್ಲಾಹು ಆದೇಶಿಸ್ತಾನೆ. ಮಿಲ್ಲತ್ ಇಬ್ರಾಹಿಂ ಅಂದರೆ ಯಾವುದು? ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಬದುಕು ಅಲ್ಲಾಹನಿಗೆ ಸಂಪೂರ್ಣವಾಗಿ ಶರಣಾಗು, ಅಲ್ಲಾಹನಿಗೆ ಬದುಕನ್ನು ಸಮರ್ಪಿಸು, ಅಲ್ಲಾಹನ ಆದೇಶಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸು, ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರು, ಶಿರ್ಕ್ನೊಂದಿಗೆ ಯಾವುದೇ ರೀತಿಯಲ್ಲಿ ರಾಜಿ ಆಗದೇ ಇರು, ವಿಶ್ವಾಸ, ಬದುಕು, ಕರ್ಮ ಇವೆಲ್ಲವೂ ಸಂಪೂರ್ಣವಾಗಿ ಶಿರ್ಕಿನಿಂದ ಮುಕ್ತವಾಗಿರು. ಸಹೋದರ ಸಹೋದರಿಯರೇ, ಇಬ್ರಾಹಿಮಿ ಮಿಲ್ಲತ್ ಅಂದರೆ ಆ ಮಿಲ್ಲತ್ತನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ ಎಂಬ ತೀರ್ಮಾನವಾಗಿರಬೇಕು. ಈದುಲ್ ಅಲ್ಹಾದ ದಿನದಂದು ನಾವು ಮಾಡಬೇಕಾದದ್ದು, ಅಥವಾ ಈ ದಿನದಂದು ನೀವು ಹೇಳುವ ತಕ್ಬೀರ್ನ ಮರ್ಮ
ಮಿಲ್ಲತ್ತು ಇಬ್ರಾಹಿಮನ್ನು ಅನುಸರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ, ಇಬ್ರಾಹಿಮರ ಮಿಲ್ಲತ್ತಿನಂತೆ ಬದುಕಲು ನಾನು ಸಿದ್ಧನಿದ್ದೇನೆ ಎಂಬುದು ಈ ದಿನದಂದು ವಿಶ್ವಾಸಿಗಳು ಮೊಳಗಿಸುವ ತಕ್ಬೀರ್ನ ಮರ್ಮ. ಇದು ಕಾಲ ಲಹು ರಬ್ಬುಹು ಅಸ್ಲಿಂ ಕಾಲ ಅಸ್ಲಂತು ಲಿರಬ್ಬಿಲ್ ಆಲಮೀನ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಬ್ರಾಹಿಮರೊಂದಿಗೆ ಮುಸ್ಲಿಂ ಆಗಬೇಕು ಎಂದು ಆದೇಶಿಸಿದ. ಇಬ್ರಾಹಿಮರು ಸಂಪೂರ್ಣ ಮುಸ್ಲಿಂ ಆಗ್ತಾರೆ. ಇಸ್ಲಾಂ ಅಂದರೇನು, ಮುಸ್ಲಿಂ ಆಗುವುದೆಂದರೇನು ಎಂಬುದನ್ನು ಜಗತ್ತಿಗೆ ಪ್ರಾಯೋಗಿಕವಾಗಿ ಕಲಿಸಿಕೊಟ್ಟರು ಹಜರತ್ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ. ಕಲಬೆರಕೆ ಇಲ್ಲದಂತಹ ಸಮರ್ಪಣೆ, ನಿಷ್ಕಳಂಕವಾದ ಅನುಸರಣೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಏನೆಲ್ಲ ಬಯಸುತ್ತಾನೋ ಅದೆಲ್ಲವನ್ನು ಅಲ್ಲಾಹನಿಗೆ ಕೊಡಲು ಸಿದ್ಧನಾದನು. ಪ್ರೀತಿಯ ಮಗನನ್ನು ಬಲಿ ಕೊಡಬೇಕು ಎಂಬ ಆದೇಶ ಬಂದಾಗ ತನ್ನ ಮಗನ ಕುತ್ತಿಗೆಗೆ ಖಡ್ಗವನ್ನಿಡಲು ಆ ಮಹಾನ್ ಪ್ರವಾದಿ ಸಿದ್ಧರಾಗುತ್ತಾನೆ. ಸಹೋದರರೇ, ಆ ಬಲಿದಾನದ, ಆ ಸಮರ್ಪಣೆಯ, ಆ ತ್ಯಾಗದ, ಆ ನಿಷ್ಠೆಯ ಸ್ಫೂರ್ತಿಯೊಂದಿಗೆ ನಾವು ಈದುಲ್ ಅದ್ಹಾ ಆಚರಿಸಬೇಕು. ಆ ಸ್ಫೂರ್ತಿಯೊಂದಿಗೆ ನಾವು ಈ ದಿನದಂದು ತಕ್ಬೀರ್ ಹೇಳಬೇಕು. ಹಾಗೆ ಈದ್ ಅದು ಇಬ್ರಾಹಿಂ ಅಲೈಹಿಸ್ಸಲಾಮರ ಸ್ಮರಣೆ ಮಾತ್ರ ಅಲ್ಲ, ಬದಲಾಗಿ ಬದುಕಿನ ಹಾದಿಯಲ್ಲಿ, ಬದುಕಿನ ಮಾರ್ಗದಲ್ಲಿ ಇಬ್ರಾಹಿಮರ ಬದ್ಧತೆಯನ್ನು, ಇಬ್ರಾಹಿಮರ ಪ್ರಾಮಾಣಿಕತೆಯನ್ನು, ಇಬ್ರಾಹಿಮರ ತ್ಯಾಗದ ಸಮರ್ಪಣೆಯ ಆ ಬದುಕನ್ನು ನಾನು ನನ್ನ ಬದುಕಿನ ಮೂಲಕ ಆ ಬದುಕಿನೊಂದಿಗೆ ನನಗೆ ಬದ್ಧತೆ ಇದೆ, ಆ ಬದುಕಿನೊಂದಿಗೆ ನನಗೆ ಪ್ರಾಮಾಣಿಕತೆಯಿಂದ ಆ ಬದುಕನ್ನು ನಾನು ಅನುಸರಿಸುತ್ತೇನೆ ಎಂದು ತೀರ್ಮಾನಿಸಬೇಕಾದ, ಎಂದು ಪ್ರತಿಜ್ಞೆ ಕೈಗೊಳ್ಳಬೇಕಾದ ದಿನವಾಗಿದೆ ಸಹೋದರ ಸಹೋದರಿಯರೇ ಈದುಲ್ ಅದ್ಹಾದ ದಿನ. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಎರಡು ಶಕ್ತಿಗಳ ವಿರುದ್ಧ ಹೋರಾಡುತ್ತಾರೆ ಬದುಕಿನ ಉದ್ದಕ್ಕೂ. ಒಂದು ಪೌರೋಹಿತ್ಯ, ಜನರನ್ನು ದಾಸರನ್ನಾಗಿ ಮಾಡಿದ, ಜನರನ್ನು ಶೋಷಣೆ ಮಾಡಿದ, ಮನುಷ್ಯರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಎಸಗಿದ ಎರಡು ದುಷ್ಟ ಶಕ್ತಿಗಳ ವಿರುದ್ಧ ಇಬ್ರಾಹಿಂ ಬದುಕಿನುದ್ದಕ್ಕೂ ಹೋರಾಟ ನಡೆಸ್ತಾರೆ. ಒಂದು ಪೌರೋಹಿತ್ಯ, ಪೌರೋಹಿತ್ಯದ ಪ್ರತೀಕವಾಗಿದ್ದ ಆಜರ್, ಎರಡು ಸರ್ವಾಧಿಕಾರ, ಅನ್ಯಾಯದ ಅಕ್ರಮದ ಆಡಳಿತಗಾರ ನಮ್ರೂದ್. ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಈ ಎರಡು ಶಕ್ತಿಗಳ ವಿರುದ್ಧ ಬದುಕಿನುದ್ದಕ್ಕೂ ಹೋರಾಟ ನಡೆಸಿದರು. ಇಬ್ರಾಹಿಮರ ಹೋರಾಟ ವೈಚಾರಿಕವಾದ ಹೋರಾಟ ಆಗಿತ್ತು. ಇಬ್ರಾಹಿಮರ ಹೋರಾಟ ಒಂದು ಆಂದೋಲನವಾಗಿತ್ತು. ಇಬ್ರಾಹಿಮರನ್ನೆಲ್ಲ ಹೇಳುವುದು ಉಮ್ಮತ್ತನ್ನಂತ. ಇಬ್ರಾಹಿಂ ಒಂದು ಸಮುದಾಯವಾಗಿದ್ದರು, ಇಬ್ರಾಹಿಂ ಒಂದು ಆಂದೋಲನವಾಗಿದ್ದರು. ಒಂದು ಇಡೀ ಸಮುದಾಯ ಮಾಡಬೇಕಾದ ಕೆಲಸವನ್ನು ಇಬ್ರಾಹಿಂ ಎಂಬ ಓರ್ವ ವ್ಯಕ್ತಿ ನಿರ್ವಹಿಸ್ತಾರೆ. ಇಬ್ರಾಹಿಮರದ್ದು ಒಂದು ಆಂದೋಲನ, ಇಬ್ರಾಹಿಮರದ್ದು ವೈಚಾರಿಕವಾದ ಹೋರಾಟ. ವಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿ ಹುವಜತಬಾಕುಂ, ಅಲ್ಲಾಹನ ಮಾರ್ಗದಲ್ಲಿ ನೀವು ಜಿಹಾದ್ ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕು ಎಂದಲ್ಲಾಹು ಆದೇಶಿಸಿದ. ಇಬ್ರಾಹಿಮರ ಬದುಕಿನಲ್ಲಿ ಎಂದು ಯುದ್ಧ ಮಾಡಿರಲಿಲ್ಲ, ಇಬ್ರಾಹಿಮರ ಬದುಕಿನಲ್ಲಿ ಒಂದೇ ಒಂದು ಯುದ್ಧ ಮಾಡಲಿಲ್ಲ. ಹಾಗಾದರೆ ಇಬ್ರಾಹಿಮರು ಮಾಡಿದ ಜಿಹಾದ್ ಯಾವುದು? ಅದು ವೈಚಾರಿಕವಾದ ಜಿಹಾದ್. ಅದು ಯುಕ್ತಿಯಿಂದ ಕೂಡಿದ, ಸದುಪದೇಶಗಳಿಂದ ಕೂಡಿದ ಸಂವಾದದ ಜಿಹಾದ್. ಅದು ಒಂದು ದೊಡ್ಡ ಆಂದೋಲನ. ಆದ್ದರಿಂದಲೇ ಇಬ್ರಾಹಿಮರ ಬಗ್ಗೆ, ಇಬ್ರಾಹಿಮರ ಆ ಜಿಹಾದನ್ನು ನೀವು ಮಾಡಬೇಕು, ಅದು ನಿಜವಾದ ಜಿಹಾದ್ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಸತ್ಯವಿಶ್ವಾಸಿಗಳಿಗೆ ಆದೇಶಿಸಿದ್ದಾನೆ. ಸಹೋದರ ಸಹೋದರಿಯರೇ, ಮನುಷ್ಯನಿಗೆ ಸ್ವಾತಂತ್ರ್ಯ, ಸ್ವಾಭಿಮಾನ, ನಿರ್ಭಯತ್ವವನ್ನು ಕೊಡುವ ದೀನಾಗಿದೆ ದೀನುಲ್ ಇಸ್ಲಾಂ. ಮನುಷ್ಯರೆಲ್ಲರೂ ಸಮಾನರು, ನಿಮ್ಮ ಮೇಲೆ ಇರುವುದು ನಿಮ್ಮ ಅಲ್ಲಾಹು ಮಾತ್ರ. ಸ್ವಾತಂತ್ರ್ಯದ, ಸ್ವಾಭಿಮಾನದ ಅಡಿಪಾಯ ಅದು. ಇನ್ನ ಹಾದಿಹಿ ಉಮ್ಮತ್ತುಕುಂ ಉಮ್ಮತ್ತಂ ವಾಹಿದ ವ ಅನ ರಬ್ಬುಕುಂ ಫಅಬುದೂನ್. ನೀವೆಲ್ಲ ಒಂದೇ ಸಮುದಾಯ, ನೀವೆಲ್ಲ ಒಂದೇ ಸಮುದಾಯ. ವ ಅನ ರಬ್ಬುಕುಂ ಫಅಬುದೂನ್, ನಿಮ್ಮ ಪ್ರಭು ನಾನು ಮಾತ್ರ, ನಿಮ್ಮ ಅಲ್ಲಾಹು ನಾನು ಮಾತ್ರ.
ನಿಜವಾಗಿ ಮನುಷ್ಯನ ಸ್ವಾತಂತ್ರ್ಯದ, ಸ್ವಾಭಿಮಾನದ, ನಿರ್ಭಯತ್ವದ ಉದಾತ್ತವಾದ ಕಲ್ಪನೆ. ಆದರೆ ಆ ಸ್ವಾತಂತ್ರ್ಯವನ್ನು, ಆ ಸ್ವಾಭಿಮಾನದ ಬದುಕನ್ನು, ಆ ನಿರ್ಭಯತ್ವದ ಬದುಕನ್ನು ಇತಿಹಾಸದುದ್ದಕ್ಕೂ ದುರ್ಬಲಗೊಳಿಸಿದ್ದು, ನಾಶ ಮಾಡಿದ್ದು ಎರಡು ಶಕ್ತಿಗಳು. ಒಂದು ದೇವರುಗಳಾಗಿ ಮೆರೆಯುವ, ದೇವಮಾನವರಾಗಿ ಮೆರೆಯುವ, ಆಧ್ಯಾತ್ಮಿಕತೆಯ ವ್ಯಾಪಾರಿಗಳಾದ ಮನುಷ್ಯರು ಮತ್ತು ದೇವರುಗಳ ಮಧ್ಯವರ್ತಿಗಳಾಗಿ ವರ್ತಿಸುವ, ಏಜೆಂಟ್ಗಳಾಗಿ ವರ್ತಿಸುವ ಪುರೋಹಿತರು. ಎರಡನೆಯದಾಗಿ ಆ ಪೌರೋಹಿತ್ಯದ ಬೆಂಬಲದೊಂದಿಗೆ, ಆ ಪೌರೋಹಿತ್ಯದ ಸಂಪೂರ್ಣವಾದ ಆಶೀರ್ವಾದದೊಂದಿಗೆ, ಕೃಪೆಯೊಂದಿಗೆ ಜನರನ್ನು ಗುಲಾಮರನ್ನಾಗಿ ಮಾಡುವ, ಜನರ ಮೇಲೆ ಅಕ್ರಮ ಎಸಗುವ, ದೌರ್ಜನ್ಯ ಎಸಗುವ, ಜನರನ್ನು ಶೋಷಣೆ ಮಾಡುವ ಸರ್ವಾಧಿಕಾರಿಗಳು ಇತಿಹಾಸದ ಎಲ್ಲ ಕಾಲದಲ್ಲೂ ಮನುಷ್ಯನ ಸ್ವಾತಂತ್ರ್ಯದ, ಸ್ವಾಭಿಮಾನದ, ನಿರ್ಭಯತ್ವದ ಬದುಕನ್ನು ಹಾಳು ಮಾಡಿದ ಎರಡು ಗ್ರೂಪ್ ಇದೆ. ಒಂದು ಕಡೆ ಪೌರೋಹಿತ್ಯ, ಇನ್ನೊಂದು ಕಡೆ ಪೌರೋಹಿತ್ಯದ ಬೆಂಬಲದೊಂದಿಗೆ ನಡೆಸುವ ಸರ್ವಾಧಿಕಾರ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಈ ಎರಡು ಶಕ್ತಿಗಳ ವಿರುದ್ಧ ನಿರಂತರ ಹೋರಾಟ ಮಾಡಿದರು ಎಂದು ಮಾತ್ರ ಅಲ್ಲ, ಕಿಯಾಮತ್ ತನಕ ಇಬ್ರಾಹಿಮರ ಮಕ್ಕಳು ಈ ಎರಡು ಶಕ್ತಿಗಳ ವಿರುದ್ಧ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂಬ ಪಾಠವನ್ನು ಮಾನವ ಕುಲಕ್ಕೆ ಕಲಿಸಿಕೊಟ್ಟರು. ಸಹೋದರ ಸಹೋದರಿಯರೇ, ಈದುಲ್ ಅದ್ಹಾದ ಈ ಸುದಿನದಂದು ಒಂದೆರಡು ಮೂರು ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಬಹಳ ದೊಡ್ಡ ಹೊಣೆಗಾರಿಕೆಯಾಗಿ, ಬಹಳ ದೊಡ್ಡ ಜವಾಬ್ದಾರಿಯಾಗಿ ಎರಡು ಮೂರು ವಿಷಯಗಳನ್ನು ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಒಂದನೆಯದಾಗಿ, ದೇಹೇಚ್ಛೆಗಳನ್ನು ಬಲಿ ಕೊಡದವನಿಗೆ ಇಬ್ರಾಹಿಮರ ಮಿಲ್ಲತ್ತನ್ನು ಪಾಲಿಸಲು ಖಂಡಿತ ಸಾಧ್ಯ ಇಲ್ಲ. ಪಿಶಾಚಿಗಳೊಂದಿಗೆ ಹೋರಾಟ ನಡೆಸುವವನಿಗೆ ಮಾತ್ರ, ಪೈಶಾಚಿಕತೆಯೊಂದಿಗೆ ಹೋರಾಟ ನಡೆಸುವವರಿಗೆ ಮಾತ್ರ ಇಬ್ರಾಹಿಮಿ ಮಿಲ್ಲತ್ತಿನ ಮೆಂಬರ್ಸ್ಗಳಾಗಲಿಕ್ಕೆ ಸಾಧ್ಯ. ಪಿಶಾಚಿ ನಿಮ್ಮ ನಿಜವಾದ ಶತ್ರು, ಆದರೆ ನಾವು ಆ ಶತ್ರುವನ್ನು ಗುರುತಿಸ್ತಾ ಇಲ್ಲ. ನಾವು ಬೇರೆ ಯಾರನ್ನ ಶತ್ರುಗಳು ಅಂತ ತಿಳಿದಿದ್ದೇವೆ. ಇನ್ನ ಶೈತಾನ ಲಕುಂ ಅದುವ್ವುಂ ಮುಬೀನ್ ಫತ್ತಖಿದೂಹು ಅದುವ್ವ. ಪಿಶಾಚಿ ನಿಮ್ಮ ನಿಜವಾದ ಶತ್ರು, ನಿಮ್ಮ ಪ್ರತ್ಯಕ್ಷ ಶತ್ರು. ಆದ್ದರಿಂದ ಪಿಶಾಚಿಯನ್ನು ನೀವು ಮಿತ್ರನನ್ನಾಗಿ ಮಾಡಿಕೊಳ್ಬೇಡಿ, ಪಿಶಾಚಿಯನ್ನು ಶತ್ರುವಾಗಿಯೇ ಕಾಣಬೇಕು. ಅಲ್ಲಾಹನ ಆದೇಶ. ಸಹೋದರ ಸಹೋದರಿಯರೇ, ಸಮರ್ಪಣೆಯ, ತ್ಯಾಗದ ಬದುಕು ಸಾಗಿಸಲಿಕ್ಕೆ ನಿಮಗೆ ಅಡ್ಡಿಯಾಗಿರುವುದು ಪೈಶಾಚಿಕತೆಯಾಗಿದೆ. ಅದು ನಿಮ್ಮನ್ನು ಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಪಿಶಾಚಿಯೊಂದಿಗೆ ಹೋರಾಟ ನಡೆಸಬೇಕಾದದ್ದು, ಪಿಶಾಚಿಯೊಂದಿಗೆ ನಿರಂತರವಾಗಿ ಹೋರಾಟ ನಡೆಸಿ ಪೈಶಾಚಿಕತೆಯನ್ನು ಸೋಲಿಸಬೇಕಾದದ್ದು ಒಬ್ಬ ವಿಶ್ವಾಸಿಯ ಈಮಾನಿನ ಅನಿವಾರ್ಯವಾದ ಬೇಡಿಕೆ. ಅದು ಅವನಿಗೆ ಮಾತ್ರ ಇಬ್ರಾಹಿಮಿ ಮಿಲ್ಲತ್ತನ್ನು ಪಾಲಿಸಲಿಕ್ಕೆ ಸಾಧ್ಯ. ಅಧರ್ಮ, ಅಶ್ಲೀಲತೆ, ಕೋಮುವಾದ, ಭಯೋತ್ಪಾದನೆ, ವಿಭಜನೆ, ಮೋಸ, ವಂಚನೆ, ರಾಜಕೀಯ ಅಪರಾಧೀಕರಣ, ಹಲಾಲ ಮತ್ತು ಹರಾಮನ ಕಲ್ಪನೆಯೇ ಇಲ್ಲದಂತಹ ಆರ್ಥಿಕ ವ್ಯವಹಾರಗಳು, ದುಂದುವೆಚ್ಚ, ಅನೈತಿಕತೆ, ಈ ಎಲ್ಲಾ ಶೈತಾನೀಯತೆಗಳು ನಮ್ಮನ್ನು ಆವರಿಸಿಕೊಂಡಿದೆ. ಅಥವಾ ಈ ಎಲ್ಲಾ ಶೈತಾನೀಯತೆಗಳು ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುತ್ತಾ ಇದೆ. ಸಹೋದರ ಸಹೋದರಿಯರೇ, ಈ ದಿನದಂದು ಇಬ್ರಾಹಿಮರನ್ನು ಸ್ಮರಿಸುವ, ಇಸ್ಮಾಯಿಲರನ್ನು ಸ್ಮರಿಸುವ, ಹಾಜರಾರನ್ನು ಸ್ಮರಿಸುವ ಈ ದಿನದಂದು ದೇಹೇಚ್ಛೆಗಳೊಂದಿಗೆ, ಪೈಶಾಚಿಕತೆಯೊಂದಿಗೆ, ಶೈತಾನೀಯತೆಗಳೊಂದಿಗೆ ನಿರಂತರವಾಗಿ ಹೋರಾಟ ನಡೆಸಿ ಪೈಶಾಚಿಕತೆಯನ್ನು ಸೋಲಿಸುತ್ತೇನೆಂದು ತೀರ್ಮಾನಿಸಬೇಕಾದ, ಪ್ರತಿಜ್ಞೆ ಕೈಗೊಳ್ಳಬೇಕಾದ ದಿನ ಇದು. ಎರಡನೆಯದಾಗಿ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಮರ ಬದುಕು ಒಂದು ಕುಟುಂಬದ ಸ್ಮರಣೆಯಾಗಿದೆ. ಇಬ್ರಾಹಿಮರ ಪ್ರಾರ್ಥನೆಗಳಿವ ಧಾರಾಳ ಕುರ್ಆನ್ನಲ್ಲಿ. ಇಬ್ರಾಹಿಮರ ಎಲ್ಲ ಪ್ರಾರ್ಥನೆಗಳಲ್ಲೂ ಇಬ್ರಾಹಿಂ ತನ್ನ ಸಂತತಿಗಳಿಗಾಗಿ ಪ್ರಾರ್ಥಿಸ್ತಾರೆ, ಇಬ್ರಾಹಿಂ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ. ಈ ದಿನ ಸಂದೇಶವಾಗಿ, ಈ ದಿನ ಸ್ಮರಣೆಯಾಗಿ ನಾನು ನನ್ನ ಸಹೋದರ ಸಹೋದರಿಯರೊಂದಿಗೆ ನೆನಪಿಸುತ್ತಿರುವುದು, ನಮ್ಮ ಮಕ್ಕಳಿಗಾಗಿ ನಾವು ಅತಿ ಹೆಚ್ಚು ಪ್ರಾರ್ಥಿಸಬೇಕು ಎಂಬುದಾಗಿದೆ.
ನಮ್ಮ ಮಕ್ಕಳ ಬಗ್ಗೆ ನಮಗೊಂದು ರೀತಿಯ ಅಹಂಕಾರ ಇದೆ. ನನ್ನ ಮಗ ಡಾಕ್ಟರ್, ನನ್ನ ಮಗ ಎಂಜಿನಿಯರ್, ನನ್ನ ಮಗ ಪ್ರೊಫೆಸರ್, ನನ್ನ ಮಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಹೀಗೆ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಒಂದು ರೀತಿಯ ಅಹಂಕಾರ ಇದೆ. ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನ ಡಾಕ್ಟರ್ಗಳನ್ನಾಗಿ, ಎಂಜಿನಿಯರ್ಸ್ಗಳನ್ನಾಗಿ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ರೂಪಿಸಲಿಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕೋ ಅಷ್ಟೆಲ್ಲ ನಾವು ಕಷ್ಟಪಡಲೇಬೇಕು. ಯಾವುದೆಲ್ಲ ರೀತಿಯಲ್ಲಿ ಪ್ರಯತ್ನಿಸಬೇಕೋ ಆ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಬೇಕು. ಆದರೆ ನನ್ನ ಮಕ್ಕಳ ಬಗ್ಗೆ ನನ್ನ ಟಾರ್ಗೆಟ್, ನನ್ನ ಮಕ್ಕಳು ಸ್ವಾಲಿಹೀನ್ ಆಗಬೇಕು ಎಂಬುದಾಗಿರಬೇಕು. ನನ್ನ ಮಕ್ಕಳು ಸ್ವಾಲಿಹೀನ್ಗಳಾಗಬೇಕು. ನನ್ನ ಮಗ ದೀನ್ ಇರುವ ಡಾಕ್ಟರ್ ಆಗಬೇಕು. ನನ್ನ ಮಕ್ಕಳು ದೀನ್ ಇರುವ ಇಂಜಿನಿಯರ್ಸ್ಗಳಾಗಬೇಕು. ನನ್ನ ಮಕ್ಕಳು ದೀನ್ ಇರುವಂತಹ ಅಡ್ವೊಕೇಟ್ಸ್ಗಳಾಗಬೇಕು. ಬದುಕಿನಲ್ಲಿ ಬೇಕಾದ ಟಾರ್ಗೆಟ್ ನನ್ನ ಮಕ್ಕಳು ಸ್ವಾಲಿಹೀನ್ಗಳು ಆಗಬೇಕು ಎಂಬುದಾಗಿದೆ. ವಲದುನ್ ಸ್ವಾಲಿಹುನ್ ಯದ್ಉ ಲಹು. ಒಬ್ಬ ವಿಶ್ವಾಸಿಯ ಅತಿ ದೊಡ್ಡ ಸೌಭಾಗ್ಯ ಯಾವುದು ಅಂತ ಕೇಳಿದರೆ ವಲದುನ್ ಸ್ವಾಲಿಹುನ್ ಯದ್ಉ ಲಹು. ನಿಮಗಾಗಿ ಪ್ರಾರ್ಥಿಸುವ ಮಕ್ಕಳು ನಿಮಗೆ ಇರುವುದು. ನಿಮಗಾಗಿ ಪ್ರಾರ್ಥಿಸುವ ಮಕ್ಕಳು ನಿಮಗೆ ಇರುವುದು. ನನ್ನ ಮಕ್ಕಳು ನನ್ನ ಮಯ್ಯತ್ ನಮಾಜ್ ನಿರ್ವಹಿಸುವ ಅರ್ಹತೆ ಇರುವವರಾಗಬೇಕು. ನನ್ನ ಮಕ್ಕಳು ನನ್ನ ಮರಣದ ನಂತರ ನನಗೆ ಪ್ರಾರ್ಥಿಸುವ ಮಕ್ಕಳಾಗಬೇಕು. ಸಹೋದರರೇ, ಬದುಕಿನ ಟಾರ್ಗೆಟ್ ಅದು. ಆದ್ದರಿಂದಲೇ ನಮ್ಮ ಮಕ್ಕಳಿಗಾಗಿ ನಿರಂತರ ಪ್ರಾರ್ಥಿಸಬೇಕು ಎಂಬುದು ಈದುಲ್ ಅದ್ಹಾದ ಬಹಳ ದೊಡ್ಡ ಸಂದೇಶವಾಗಿ ನಾನು ನೆನಪಿಸ್ತಾ ಇದ್ದೇನೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ಸುಬ್ಹಾನಹು ವ ತಆಲಾ ಖಂಡಿತವಾಗಿಯೂ ಸ್ವೀಕರಿಸುವ, ಅಲ್ಲಾಹು ಬಹಳ ಬೇಗ ಸ್ವೀಕರಿಸುವ ಪ್ರಾರ್ಥನೆ ದಅವತುಲ್ ವಾಲಿದಿ ಲಿವಲದಿಹಿ. ತಂದೆ ಮತ್ತು ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಅಲ್ಲಾಹು ಬಹಳ ಬೇಗ ಸ್ವೀಕರಿಸ್ತಾನೆ. ವಿದ್ವಾಂಸರು ಕಲಿಸಿಕೊಟ್ಟರು, ನಿಮ್ಮ ಮಕ್ಕಳನ್ನು ಸ್ವಾಲಿಹೀನ್ಗಳನ್ನಾಗಿ ಮಾಡಬೇಕು ಎಂದು ಅಲ್ಲಾಹನೊಂದಿಗೆ ನೀವು ಹಠ ಹಿಡಿದು ಪ್ರಾರ್ಥಿಸಬೇಕು. ಅಲ್ಲಾಹನೊಂದಿಗೆ ಹಠ ಹಿಡಿಬೇಕು, ಹಠ ಹಿಡಿದು ಪ್ರಾರ್ಥಿಸಬೇಕು. ಅಲ್ಲಾಹನೇ, ನನ್ನ ಮಕ್ಕಳನ್ನು ನೀನು ಸ್ವಾಲಿಹೀನ್ಗಳನ್ನಾಗಿ ಮಾಡಬೇಕು. ನನ್ನ ಮಕ್ಕಳು ಸಜ್ಜನರಾಗಬೇಕು. ನನ್ನ ಮಕ್ಕಳು ಇಸ್ಲಾಮಿ ನಿಷ್ಠೆ ಇರುವ, ಆದರ್ಶ ನಿಷ್ಠೆ ಇರುವ, ಇಬ್ರಾಹಿಮಿ ಮಿಲ್ಲತ್ತಿನೊಂದಿಗೆ ಬದ್ಧತೆ ಇರುವ ಮಕ್ಕಳನ್ನಾಗಿ ಮಾಡುವಲ್ಲಾಹನೇ ಎಂದು ಅಲ್ಲಾಹನೊಂದಿಗೆ ಹಠ ಹಿಡಿಬೇಕು ನೀವು. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ದಿನ ಸಂದೇಶವಾಗಿ ನಾನು ನೆನಪಿಸುತ್ತಿರುವುದು, ಬಹಳ ಮಲಿನಗೊಂಡಿರುವ, ಎಲ್ಲ ಪೈಶಾಚಿಕತೆ ಆವರಿಸಿರುವ ಮೈ ಬಾಡಿ ಮೈ ಚಾಯ್ಸ್ ಎಂಬ ಲಿಬರಲಿಸಂನ ಮಾಲಿನ್ಯದಲ್ಲಿ ಬೆಳೆಯುತ್ತಿರುವ ನಮ್ಮ ಮಕ್ಕಳ ರಕ್ಷಣೆಗಾಗಿ, ಅವರ ಇಸ್ಲಾಮಿ ವ್ಯಕ್ತಿತ್ವವನ್ನು ಉಳಿಸುವುದಕ್ಕಾಗಿ ಸಹೋದರರೇ ನಾವು ಪ್ರಯತ್ನಿಸಬೇಕು ಎಂದು ಮಾತ್ರ ಅಲ್ಲ, ನಿರಂತರವಾಗಿ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಮೂರನೆಯದಾಗಿ, ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಕಾಬಾ ನಿರ್ಮಿಸ್ತಾರೆ. ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಕಾಬಾ ನಿರ್ಮಿಸಿದ ಮೇಲೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದ ಒಂದು ಪ್ರಾರ್ಥನೆ ಇದೆ. ರಬ್ಬಿ ಜಿಅಲ್ ಹಾದಲ್ ಬಲದ ಆಮಿನಾ ವರ್ಜುಕ್ ಅಹ್ಲಹು ಮಿನಸ್ ಸಮರಾತಿ. ಇಬ್ರಾಹಿಂ ಪ್ರಾರ್ಥಿಸುವುದು, ಅಲ್ಲಾಹನೇ, ಈ ನಾಡನ್ನು ನೀನು ನಿರ್ಭಯತ್ವದ ನಾಡನ್ನಾಗಿ ಮಾಡು, ಈ ನಾಡನ್ನು ನೀನು ಸಮೃದ್ಧಿಯ ನಾಡನ್ನಾಗಿ ಮಾಡು. ಇದು ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕೈಗೊಂಡ ತೀರ್ಮಾನಗಳಲ್ಲ. ಕಾಯಬಾ ಭವನವನ್ನು ನಿರ್ಮಿಸಿ, ಕಾಯಬಾವನ್ನು ತೌಹೀದಿಗಾಗಿ ಜಗತ್ತಿನಲ್ಲಿ ನಿರ್ಮಿಸಲ್ಪಟ್ಟಿರುವ ಪ್ರಪ್ರಥಮ ಕೇಂದ್ರ ಅದು. ಕಾಯಬಾ ನಿರ್ಮಾಣದ ನಂತರ ಇಬ್ರಾಹಿಮನ ಪ್ರಾರ್ಥನೆ, ಅಲ್ಲಾಹನೇ, ಈ ನಾಡನ್ನು ನೀನು ನಿರ್ಭಯತ್ವದ ನಾಡನ್ನಾಗಿ ಮಾಡು, ಮನುಷ್ಯರು ಭಯ ಇಲ್ಲದೆ ಬದುಕಬೇಕು ಸಮಾಜದಲ್ಲಿ. ವರ್ಜುಕ್ ಅಹ್ಲಹು ಮಿನಸ್ ಸಮರಾತಿ. ಅಲ್ಲಾಹನೇ, ಈ ನಾಡಿನಲ್ಲಿ ನೀನು ಸಮೃದ್ಧಿಯನ್ನು ಕೊಡು. ಆದ್ದರಿಂದ ಸಹೋದರ ಸಹೋದರಿಯರೇ, ಇಸ್ಲಾಮಿನ ಅಜೆಂಡಾ ಅದು ಭಯ ಇಲ್ಲದೆ ಬದುಕುವ, ನಿರ್ಭಯತ್ವದಿಂದ ಬದುಕುವ ಮತ್ತು ಸಮೃದ್ಧಿಯಿಂದ ಬದುಕುವ, ಹಸಿವಿಲ್ಲದ. فَلْيَعْبُدُوا رَبَّ هَذَا الْبَيْتِ الَّذِي أَطْعَمَهُم مِّن جُوعٍ وَآمَنَهُم مِّن خَوْفٍ. ಇಸ್ಲಾಮಿನ ವಾಗ್ದಾನ ಅದು. ಭಯ ಇಲ್ಲದ ಮತ್ತು ಹಸಿವಿಲ್ಲದ ಸಮಾಜ ಈ ಜಗತ್ತಿಗೆ ಪ್ರವಾದಿಗಳು ಕೊಟ್ಟ ಭರವಸೆ ಅದು. ಇಸ್ಲಾಮಿನ ವಾಗ್ದಾನ ಅದು. ಆದ್ದರಿಂದ ನಿರ್ಭಯತ್ವದ ನಾಡಿಗಾಗಿ, ಯಾರು ಯಾರನ್ನು ಭಯಪಡದೆ ಬದುಕುವ, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಭಯಪಡದೆ, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಸಂಶಯಿಸದೆ,
ನೆಮ್ಮದಿಯಿಂದ ಬದುಕುವ ಮತ್ತು ಪ್ರತಿಯೊಬ್ಬರು ಸಮೃದ್ಧಿಯಿಂದ ಬದುಕುವ ಒಂದು ನಾಡಿಗಾಗಿ ಪ್ರಯತ್ನಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂಬುದು ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟಿರುವ ಪಾಠ ಆಗಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ದಿನದಂದು ಈ ನಾಡಿನ ಶಾಂತಿಯನ್ನು ಬಲಪಡಿಸುವುದಕ್ಕಾಗಿ ಎಲ್ಲಾ ಜನರನ್ನು ನೀವು ಅಪ್ಪಿ ಹಿಡಿಯಿರಿ, ಎಲ್ಲಾ ಧರ್ಮದ ಜನರನ್ನು ನೀವು ಪ್ರೀತಿಯಿಂದ ಅಪ್ಪಿ ಹಿಡಿಯಿರಿ. ವಿಭಜನೆ ವ್ಯಾಪಕವಾಗುತ್ತಿರುವ ಕಾಲ ಇದು. ಹಗೆತನ ಎಂಬ ಕ್ಯಾನ್ಸರ್ ದಿನದಿಂದ ದಿನಕ್ಕೆ ವ್ಯಾಪಕವಾಗುತ್ತಿರುವ ದಿನಗಳಿವು. ಈ ದಿನಗಳಲ್ಲಿ ಈ ದಿನ ಪವಿತ್ರವಾದ ಈ ದಿನದಂದು ಎಲ್ಲಾ ಧರ್ಮದ ಜನರನ್ನು ಒಮ್ಮೆ ಪ್ರೀತಿಯಿಂದ ಅಪ್ಪಿ ಹಿಡಿಯಲು, ಎಲ್ಲಾ ಧರ್ಮದ ಜನರೊಂದಿಗೆ ಹೋಗಿ ಬೆರೆಯಲು, ಎಲ್ಲಾ ಧರ್ಮದ ಜನರೊಂದಿಗೆ ಹೋಗಿ ಪ್ರೀತಿಯಿಂದ ಮಾತಾಡಿಸಲು, ಎಲ್ಲಾ ಧರ್ಮದ ಜನರೊಂದಿಗೆ ಈ ದಿನ ಸಂಭ್ರಮವನ್ನು ಹಂಚಿಕೊಳ್ಳಲು ಸಹೋದರ ಸಹೋದರಿಯರ ನಮಗೆ ಸಾಧ್ಯ ಆಗಬೇಕು. ಯಾಕೆಂದ್ರೆ ಈ ಉಮ್ಮತ್ತಿನ ಐಡೆಂಟಿಟಿ, ಈ ಉಮ್ಮತ್ತಿನ ಸಂಸ್ಕಾರ, ಈ ಉಮ್ಮತ್ತಿನ ಕಲ್ಚರ್ ನಿರ್ಭಯತ್ವದ ಸಮಾಜ ನಿರ್ಮಿಸುವ ಜವಾಬ್ದಾರಿಯಾಗಿದೆ. ಯಾರು ಯಾರನ್ನು ಭಯಪಡದೆ ಬದುಕುವ, ಎಲ್ಲರೂ ಆತ್ಮವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ಬದುಕುವ ಮತ್ತು ಸಮೃದ್ಧಿಯಿಂದ ಕೂಡಿದ ಬದುಕನ್ನು ಸಾಗಿಸಬೇಕು ಎಂಬುದು, ಅದಕ್ಕಾಗಿ ಪ್ರಯತ್ನಿಸಬೇಕು, ಅಂತಹ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಸಹೋದರ ಸಹೋದರಿಯರೇ ಈ ಉಮ್ಮತ್ತಿನ ಐಡೆಂಟಿಟಿಯಾಗಿದೆ. ಆದ್ದರಿಂದ ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ಈ ದಿನವನ್ನು ಉಪಯೋಗಿಸಿಕೊಳ್ಬೇಕು ಅಂತ ನೆನಪಿಸ್ತಾ ಇದ್ದೇನೆ. ಕೊನೆಯದಾಗಿ, ಈ ಉಮ್ಮತ್ತು ಧಾರಾಳ ಸವಾಲುಗಳನ್ನು ಎದುರಿಸುತ್ತಿರುವ ಕಾಲ ಇದು. ಧಾರಾಳ ಪರೀಕ್ಷೆಗಳು ನಿಮ್ಮ ಎದುರಿನಲ್ಲಿವೆ. ನಿಮಗೆ ಗೊತ್ತಿರಬೇಕು, ಎಲ್ಲಾ ಪರೀಕ್ಷೆಗಳ ಜೊತೆಯೂ ಅದರಿಂದ ಹೊರಗೆ ಬರುವ ಪರಿಹಾರವನ್ನೆಲ್ಲ ಅವನು ನಿಶ್ಚಯಿಸಿರ್ತಾನೆ. ಜಗತ್ತಿನ ಇತಿಹಾಸವೇ ಹಾಗೆ, ಮಾನವ ಕುಲದ ಇತಿಹಾಸವೇ ಹಾಗೆ. ಪರೀಕ್ಷೆಯಿಂದ ಹೊರಗೆ ಬರಲಿಕ್ಕೆ ದಾರಿಗಳಿಲ್ಲದ ಯಾವ ಪರೀಕ್ಷೆಯನ್ನು ಅಲ್ಲಾಹು ಇಳಿಸಿಲ್ಲ ಮಾನವ ಕುಲಕ್ಕೆ. ಎಲ್ಲಾ ಪರೀಕ್ಷೆಗಳಿಂದ ಹೊರಗೆ ಬರುವ ದ್ವಾರವನ್ನು, ಬಾಗಿಲನ್ನು ಖಂಡಿತ ಅಲ್ಲಾಹು ತೆರೆದಿಟ್ಟೆ ಪರೀಕ್ಷೆಗಳನ್ನು ನಿಲ್ಲಿಸು. ಆದ್ದರಿಂದ ಎಲ್ಲಾ ರೀತಿಯ ಪರೀಕ್ಷೆಗಳಿಂದ ಹೊರಗೆ ಬರಲಿಕ್ಕೆ ದಾರಿಗಳಿರುತ್ತವೆ. ಸಹೋದರ ಆಯುಧಗಳಿಂದ ಮಾತ್ರ, ಅಧಿಕಾರದ ಬಲದಿಂದ ಮಾತ್ರ ಒಂದು ಸಮುದಾಯವನ್ನು, ಆದರ್ಶ ನಿಷ್ಠೆ ಇರುವ ಸಮುದಾಯವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ಜಗತ್ತಿನಲ್ಲಿ ಜೀವಂತ ನಿದರ್ಶನಗಳಿವೆ. ಗಜ್ಜಾ ಮತ್ತು ಇರಾನ್ ತೋರಿಸುತ್ತಿರುವ ಪ್ರತಿರೋಧ. ನೀವೊಂದು ಜನತೆ ಆದರ್ಶ ನಿಷ್ಠೆಯೊಂದಿಗೆ ಪ್ರತಿರೋಧ ತೋರಲು ಪ್ರಯತ್ನ ಪಡುವುದಾದರೆ ಅವರನ್ನು ನಿಮಗೆ ಕೊಲ್ಲಬಹುದು, ಆದರೆ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ಜೀವಂತ ಉದಾಹರಣೆ ಗಜ್ಜಾ ಮತ್ತು ಇರಾನ್. ಸಹೋದರ ಸಹೋದರಿಯರೇ, ಗಜ್ಜಾ ನಿಮಗೆ ಕೊಡುವ ಪಾಠ ಭರವಸೆಯ ಪಾಠ, ಇರಾನ್ ನಿಮಗೆ ಕೊಡುತ್ತಿರುವ ಪಾಠ ಭರವಸೆಯ ಪಾಠ. ಸವಾಲುಗಳಿಂದ ಹೊರಗೆ ಬರಲಿಕ್ಕೆ ದಾರಿಗಳಿವೆ ಎಂಬ ಪಾಠವನ್ನು ಜಗತ್ತಿನಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಭಾರತದಲ್ಲಿ ಕೂಡ NRC, CAA, SIR, UCC ಇದೆಲ್ಲ ಕೆಲವು ಇಂಗ್ಲಿಷ್ ಪದಗಳಲ್ಲ, ಇದೆಲ್ಲ ABCD ಎಂಬ ಇಂಗ್ಲಿಷ್ ಪದಗಳಲ್ಲ. ಇದೆಲ್ಲ ನಿಮ್ಮ ಸಂವಿಧಾನ ಬದ್ಧವಾದ ಹಕ್ಕುಗಳ ಮೇಲೆ ನಡೆಯುತ್ತಿರುವ ಪ್ರಹಾರಗಳು, ಸಂವಿಧಾನಬದ್ಧವಾದ ಹಕ್ಕುಗಳ ಮೇಲೆ ನಡೆಯುತ್ತಿರುವ ಪ್ರಹಾರಗಳು. ಸಹೋದರರೇ, ಈಗ ಬಹಳ ದೊಡ್ಡ ಸವಾಲು SIR, ಮತದಾನದಿಂದ ನಿಮ್ಮನ್ನು ಹೊರಗಿಡುವ ಒಂದು ಪ್ರಕ್ರಿಯೆ. ವಿಶೇಷವಾಗಿ ಮುಸ್ಲಿಮರನ್ನು, ದಲಿತರನ್ನು, ಅವಿದ್ಯಾವಂತರನ್ನು ಮತದಾನದ ಪಟ್ಟಿಯಿಂದ ಹೊರಗೆ ಹಾಕುವ, ಹಾಗೆ ನಿಮ್ಮ ಪೌರತ್ವವನ್ನೇ ತಿರಸ್ಕರಿಸುವ ಬಹಳ ದೊಡ್ಡ ಷಡ್ಯಂತರ ಈ ದೇಶದಲ್ಲಿ ಚುನಾವಣಾ ಆಯೋಗ, ಇಲೆಕ್ಷನ್ ಕಮಿಷನ್ ನಿನ್ನೆ ಅವರ ಎಲ್ಲ ಅಕ್ರಮಗಳಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ 6.5 ಕೋಟಿ ಮತದಾರರನ್ನು ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಅಸ್ಸಾಮಿನಲ್ಲಿ, ಬಿಹಾರ್ನಲ್ಲಿ 6.5 ಕೋಟಿ ಮತದಾರರನ್ನು ಮತದಾನದ ಪಟ್ಟಿಯಿಂದ ಹೊರಗೆ ಹಾಕಲಾಯಿತು. ಇದೀಗ ಕರ್ನಾಟಕವೂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ SIR ನ ಪ್ರಕ್ರಿಯೆ ಆರಂಭವಾಗಿದೆ. ಕರ್ನಾಟಕದ ಬಗ್ಗೆ ಹೇಳಲಾಗುತ್ತಾ ಇದೆ, ಈ ರಾಜ್ಯದಿಂದ ಸುಮಾರು 1 ಕೋಟಿ ಜನರನ್ನು ಮತದಾನದ ಪಟ್ಟಿಯಿಂದ ಹೊರಗೆ ಹಾಕುವ ಎಲ್ಲ ಯೋಜನೆಗಳು ಸಿದ್ಧವಾಗಿವೆ ಎಂಬ ವರದಿಗಳು ಕೇಳಿ ಬರುತ್ತಾ ಇದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಚುನಾವಣೆ ಇಲೆಕ್ಷನ್ ವೋಟರ್ ಪಟ್ಟಿಯಿಂದ ನಿಮ್ಮ ಹೆಸರು ಅಳಿಸುವುದೆಂದರೆ ಅದೊಂದು ಸಣ್ಣ ವಿಷಯ ಅಲ್ಲ. ಆ ನಂತರ
ಸರ್ಕಾರದ ಎಲ್ಲಾ ಸವಲತ್ತುಗಳಿಂದ ನಿಮ್ಮನ್ನು ದೂರ ಇಡುವ. ಎಲ್ಲಿಯ ತನಕ ಅಂದ್ರೆ ಇವತ್ತು ಬಿಹಾರ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಕ್ಲೋಸ್ ಮಾಡುತ್ತೇವೆ ನೀವು ಇಲೆಕ್ಷನ್ ನಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಎಂದು ಅಲ್ಲಿನ ಸರ್ಕಾರಗಳು ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಮತದಾನದ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇಲ್ಲ ಎಂದಾದರೆ ಅದು ಕೇವಲ ಓಟು ಹಾಕಲಿಕ್ಕೆ ನಿಮಗೆ ರೈಟ್ ಇಲ್ಲ ಎಂದು ಮಾತ್ರ ಅಲ್ಲ, ನಿಮ್ಮ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಿರಸ್ಕರಿಸುವ, ಎಲ್ಲ ಸವಲತ್ತುಗಳನ್ನು ತಿರಸ್ಕರಿಸುವ, ನಿಮ್ಮ ಪೌರತ್ವವನ್ನು ಪ್ರಶ್ನಿಸುವ ಅತ್ಯಂತ ಭಯಾನಕವಾದ ಒಂದು ಪ್ರಕ್ರಿಯೆ ಎಂಬ ಎಚ್ಚರಿಕೆ ನಮ್ಮ ಸಹೋದರರಿರಬೇಕು. ಆದ್ದರಿಂದ ಇನ್ನು 2-3 ತಿಂಗಳು, ಜೂನ್, ಜುಲೈ ಮತ್ತು ಆಗಸ್ಟ್, ಈ 3 ತಿಂಗಳಲ್ಲಿ ನಮ್ಮ ಎಲ್ಲ ಟಾರ್ಗೆಟ್, ನಮ್ಮ ಮಸೀದಿ ಕಮಿಟಿಗಳು, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಸಂಘಟನೆಗಳು, ನಮ್ಮ ಯುವಕರ ಸಂಘಟನೆಗಳು, ಎಲ್ಲ ವ್ಯಕ್ತಿಗಳು ಮಾಡಬೇಕಾದ ಕೆಲಸ SIR ನ ವಿರುದ್ಧ, SIR ಗಾಗಿ ಅಥವಾ ಚುನಾವಣೆಯಿಂದ ಮತದಾನದ ಪಟ್ಟಿಯಿಂದ ನಿಮ್ಮ ಹೆಸರು ಹೊರಗೆ ಹೋಗದಂತೆ ನಾವೆಲ್ಲ ಪ್ರಯತ್ನ ಪಡಬೇಕು. ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇದೆ, ನನ್ನ ಕೈಯಲ್ಲಿ SSLC ಸರ್ಟಿಫಿಕೇಟ್ ಇದೆ, ಆದ್ದರಿಂದ ನನಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂಬ ಮಾನಸಿಕತೆ ಖಂಡಿತವಾಗಿಯೂ ನಿಮ್ಮಲ್ಲಿರಬಾರದು. ಈ ಸಮಾಜದಲ್ಲಿ ಎಲ್ಲರಲ್ಲೂ SSLC ಸರ್ಟಿಫಿಕೇಟ್ ಇಲ್ಲ ಸಹೋದರ. ಈ ಸಮಾಜದಲ್ಲಿ ಎಲ್ಲರಲ್ಲೂ ಪಾಸ್ಪೋರ್ಟ್ ಇಲ್ಲ. ಬಹಳ ಕಡಿಮೆ ಮಂದಿಯ ಕೈಯಲ್ಲಿ ಮಾತ್ರ ಪಾಸ್ಪೋರ್ಟ್ ಇದೆ, ಬಹಳ ಕಡಿಮೆ ಮಂದಿಯ ಕೈಯಲ್ಲಿ ಮಾತ್ರ SSLC ಸರ್ಟಿಫಿಕೇಟ್ಗಳಿವೆ. ಬಹುಸಂಖ್ಯಾತ ಮುಸ್ಲಿಂ ಸಮುದಾಯದ ಕೈಯಲ್ಲಿ SSLC ಸರ್ಟಿಫಿಕೇಟ್ ಇಲ್ಲ, ಬಹುಸಂಖ್ಯಾತ ಮುಸ್ಲಿಂ ಸಮುದಾಯದ ಕೈಯಲ್ಲಿ ಪಾಸ್ಪೋರ್ಟ್ಗಳಿಲ್ಲ. ಆದ್ದರಿಂದ ಬಹಳ ಸುಲಭವಾಗಿ ನಿಮ್ಮನ್ನು ಮತದಾನದ ಪಟ್ಟಿಯಿಂದ ಹೊರಗೆ ಹಾಕುವ, ಹಾಗೆ ಈ ದೇಶದ ಪೌರತ್ವವನ್ನು ನಿರಾಕರಿಸುವ ಅಪಾಯ ನಿಮ್ಮ ಎದುರಿನಲ್ಲಿದೆ. ಆದ್ದರಿಂದ ಈ ದಿನದಂದು ನಿಮ್ಮೊಂದಿಗೆ ನೆನಪಿಸುತ್ತಿರುವುದು, SIR ನ ವಿಷಯದಲ್ಲಿ ನೀವು ಬಹಳ ಜಾಗರೂಕತೆ ಪಾಲಿಸಬೇಕು. ಯಾವ ಕಾರಣಕ್ಕೂ ಅರ್ಹ ಮತದಾರರು ಮತದಾನದ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಎಂಬುದಕ್ಕಾಗಿ ನಾವು ಕೆಲಸ ಮಾಡಬೇಕು. ಒಳ್ಳೆಯ ಟೀಮ್ ಇರಬೇಕು ನಮ್ಮಲ್ಲಿ. ಎಲ್ಲಾ ಸಂಘಟನೆಗಳು, ಎಲ್ಲಾ ಸಂಘ ಸಂಸ್ಥೆಗಳು ತಮ್ಮ ಎಲ್ಲಾ ಕೆಲಸಗಳನ್ನು ಮರೆತು 2-3 ತಿಂಗಳಲ್ಲಿ ಮಾಡಬೇಕಾದ ಕೆಲಸ, ಯಾವ ಕಾರಣಕ್ಕೂ ಮತದಾನದ ಪಟ್ಟಿಯಿಂದ ಅರ್ಹತೆ ಇರುವ ಒಬ್ಬನೇ ಒಬ್ಬ ಮತದಾರನ ಹೆಸರು ಅಳಿಸಿ ಹಾಕಬಾರದು. ಅದಕ್ಕೇನೆಲ್ಲ ಬೇಕು ಆ ಎಲ್ಲಾ ಕೆಲಸವನ್ನು ಮಾಡಬೇಕು. BLOಗಳೊಂದಿಗೆ ಸಂಪರ್ಕ ಇಟ್ಕೊಳ್ಬೇಕು, BLAಗಳೊಂದಿಗೆ ಸಂಪರ್ಕ ಇಟ್ಟಬೇಕು, ಟೀಮ್ ಆಗಿ, ತಂಡವಾಗಿ ಹೆಲ್ಪ್ ಡೆಸ್ಕ್ ಗಳನ್ನು ಮಾಡಬೇಕು, ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನು ಜನರಿಗೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಎಲ್ಲಾ ರೀತಿಯಲ್ಲಿ ಒಂದು ಕಡೆ SIR ಅನ್ನು ವಿರೋಧಿಸುವ ಮೂಲಕ, ಇನ್ನೊಂದು ಕಡೆಯಲ್ಲಿ ಯಾವ ಕಾರಣಕ್ಕೂ ಅರ್ಹರಾದ ಮತದಾರರು ಮತದಾನದ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಎಂಬುದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹಾಗೆ ಕೆಲಸ ಮಾಡುವುದಾದರೆ ಮಾತ್ರ ನಿಮಗೆ ಮತದಾನದ ಹಕ್ಕಿರಬಹುದು ಎಂದು ಮಾತ್ರ ಅಲ್ಲ, ನಿಮಗೆ ಈ ದೇಶದ ಪೌರತ್ವ ಇರಬಹುದು. ಆದ್ದರಿಂದ ಸಹೋದರ ಸಹೋದರಿಯರೇ, ಈದುಲ್ ಅದ್ಹಾದ ಈ ದಿನದಂದು ನಮ್ಮ ಬಗ್ಗೆ ಮಾತ್ರ ನಾವು ಆಲೋಚಿಸದೆ ಸಮಾಜದ ಬಗ್ಗೆ, ದುರ್ಬಲರ ಬಗ್ಗೆ, ಅಸಹಾಯಕರಿಗೆ ಇರುವ ಅರ್ಹತೆಗಳ ಬಗ್ಗೆ ಆಲೋಚಿಸಬೇಕು, ಅವರಿಗೆ ಕೆಲಸ ಮಾಡಬೇಕು ಎಂಬುದು ಕೂಡ ಈ ದಿನದಂದು ನಾವು ಪ್ರತಿಜ್ಞೆ ಕೈಗೊಳ್ಳಬೇಕಾದ ವಿಷಯವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲಾ ರೀತಿಯ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಲಿ.